ಆಲ್ ರೈಟ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸ್ಪಿಟಿ ರೈಡ್ದು 6ನೇ ದಿನಕ್ಕೆ ಸ್ವಾಗತ. ಇದು ನಂದು ರೂಮ್ ಇತ್ತು, ಡಾರ್ಮೆಟ್ರಿ. ಚಲೋ ಇತ್ತು ಅಲ್ಲ. ನಾನು ಇರೋ ಪ್ರಾಪರ್ಟಿ ಈಸ್ ಹಾಸ್ಟೆಲ್ ಅಂತ. ಹಿಂಗ್ ರೈಟ್ಸ್ ಹಾಸ್ಟೆಲ್. ಬಾಜು ಎಲ್ಲ ಆಪಲ್ ಟ್ರೀಸು, ಕಾಮನ್ ಡೈನಿಂಗ್ ಏರಿಯಾ. ಹೀಗೆ ಅಥವಾ 4 ಗಂಟೆ ಬಂದು ಆಯ್ತು. ಇಲ್ಲೇ ಕುಂತು ಊಟ ಅದು ಇದು ಇತ್ತು. ಇದು ಮೇನ್ ಹಾಲ್, ಇದು ಎಂಟ್ರೆನ್ಸ್. ಏನ್ ಮಸ್ತ್ ಐತಿ ನೋಡಿ. ಫುಲ್ ಸುತ್ತಲು ಆಪಲ್. ಈಗ ಈ ಕಿನ್ನೂರ್ ವ್ಯಾಲಿ ಐತಲ್ಲ, ಅದಕ್ಕೆ ಇಲ್ಲಿ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಆಪಲ್ಸ್ ಅದಾವ. ಇಲ್ಲಿ ಭಾಳ ಆಪಲ್ ಫಾರ್ಮ್ಸ್ ಅದಾವ. ಇದು ಎಂಟ್ರೆನ್ಸು. ಇದು ಮೇನ್ ರೋಡ್ ಇದು. ಅಲ್ಲ ಐತ್ ಒಂದು ಬೈಕು. ಆಯ್ತು, ಮೋಟೋ ಬ್ಲಾಗಿಂಗ್ ಸೆಟಪ್ ದಟ್ ಸಿಗ್ತದೆ ನಿಮ್ಗೆ. ಹೊರಡೋದ ಈಗ. ಸಿ ಯು ಬ್ರೋ, ಹ್ಯಾಪಿ ಜರ್ನಿ. ಇಲ್ಲೂ ಸ್ವಲ್ಪ ಬೈಕರ್ಸ್ ಇದ್ರು. ಸೊ ಈಗ ಟೈಮ್ 9:36. ಇದು 6th ಡೇ ರೈಡು. ನಾನಿರೋದು ಸಾಂಗ್ಲಾ, ಕಿನ್ನೂರ್ ವ್ಯಾಲಿದಾಗ. ಇಲ್ಲೇ ಈ ಕಡೆ ಫುಲ್ ಎಲ್ಲ ಕ್ಲೌಡ್ ಆಗೈತೆ. ಇಲ್ಲಿ ಕಿನ್ನೂರ್ ಕೈಲಾಶ್ ಆಯ್ತು. 5 ಕೈಲಾಶ್ ಅದಾವಲ್ಲ: ಮೌಂಟ್ ಕೈಲಾಶ್, ಆದಿ ಕೈಲಾಶ್, ಶಿಖರ್ ಕೈಲಾಶ್, ಮನಿ ಮಹೇಶ್ ಕೈಲಾಶ್, ಒಂದು ಕಿನ್ನೂರ್ ಕೈಲಾಶ್. ಶಿವ ಪಾರ್ವತಿ ಇರ್ತಾರಂತಲ್ಲ, ಇಲ್ಲೇ ಇದ್ದದ. ಈಗ ಕಾಣವಲ್ತು, ನಿನ್ನೆ ಸಂಜೆ ಕಾಣಿಸ್ತು. ಈ 8 ಗಂಟೆ ತನಕ ಫುಲ್ ಈ ಕಡೆ ಏನು ಕಾಣ್ತಿದ್ದಿಲ್ಲ. ನಿನ್ನೆ ಅದ ನಾರ್ಕಂಡ ಇಂದ ಇಲ್ಲಿ ಬಂದೆ 4 ಗಂಟೆಗೆ. ಹಂಗ ಆರಾಮ್ ಕೂತು ಸ್ವಲ್ಪ ಬೈಕರ್ಸು ಇದ್ರು, ಎಲ್ಲ ಮಾತಾಡ್ಕೋತ ಕೂತಿದ್ವಿ. ಲಾಸ್ಟ್ 18 ಕಿಲೋಮೀಟರ್ ಫುಲ್ ಆಫ್ ರೋಡಿಂಗ್ ಹಿಂಗ ಐತ. ಈಗ ಎಲ್ಲಿ ಹೊಂಟೇನಂದ್ರ ಆ ಚಿಟ್ಕುಲ್ ಅಂತ ಒಂದು ಊರ್ ಐತಿ. ಇಲ್ಲಿಂದ 25 ಕಿಲೋಮೀಟರ್, 1 ತಾಸು. ಅಲ್ಲಿ ಹೊಂಟೇನು. ಅದಾದ್ಕೂಡ ಅಲ್ಲಿಂದ ಒಂದ್ 2-3 ಕಿಲೋಮೀಟರ್ ಆದ್ಕೂಳೆ ಆರ್ಮಿದವ್ರದ್ದು ಚೆಕ್ ಪೋಸ್ಟ್ ಐತಿ. ಅದ ಲಾಸ್ಟ್ ಪಾಯಿಂಟ್. ಅದಾದ್ಕೂಲ್ ಟಿಬೇಟ್, ಚೈನಾ ಆಕ್ಯುಪೈಡ್ ಟಿಬೇಟ್. ಸೊ ಅಲ್ಲಿ ಹೋಗಿ ಅಲ್ಲಿ ಚಾಗಿ ಕುಡ್ದು ಬರೋಣ ಅಂತ. ಚಿಟ್ಕುಲ್ ಮತ್ ಇನ್ನೊಂದು ಯಾವ್ದೋ ಒಂದು ಊರ್ ಐತಿ ನೋಡು. ಇವೆರಡು ಪ್ಲೇಸಸ್ ನೋಡಿ ವಾಪಸ್ ಬಂದು ಆ ಏನೋ ವಾಪಸ್ ಬಂದು ಕಲ್ಪ ಅಂತ ಐತಿ ಊರು. ಮತ್ತೆ ಇಲ್ಲಿಂದ ಸಾಂಗ್ಲಾದಿಂದ ವಾಪಸ್ 18 ಕಿಲೋಮೀಟರ್, ಅಲ್ಲಿಂದ ಡಿವಿಯೇಷನ್ ಐತು. ಅದೊಂದ್ 40 ಕಿಲೋಮೀಟರ್ ಐತು. ಸೊ ಅಲ್ಲಿ ಸ್ಟೇ. ಈಗ 10 ಕಿಲೋಮೀಟರ್ ಬಂದೇನ. ಫುಲ್ ಆಫ್ ರೋಡಿಂಗ್ ಐತೆ. ಇವೆಲ್ಲ ರಿಮೋಟೆಸ್ಟ್ ಲೊಕೇಶನ್ಸ್ ಇವು. ಇವೆಲ್ಲ ಆಪಲ್ ಟ್ರೀಸ್. ಫುಲ್ ಸೀಸನ್ ಇದ್ದಾಗ ಫುಲ್ ಕೆಂಪು ಕೆಂಪು ಎಲ್ಲ ಫುಲ್ ವ್ಯಾಲಿ ಅಂತ.
ಈಗ ಅದ ಆ, ಚಿಟ್ಕುಲ್ ಕೊಂತೇನಲ್ಲ ಅಲ್ಲೇ ಆರ್ಕಿಡ್ ಫಾರ್ಮ್ಸ್ ಆಮೇಲೆ ಆಪಲ್ ಫಾರ್ಮ್ಸ್ ಎಲ್ಲ ಅದಾವ ಫೇಮಸ್ ಅಂತವ್ರು. ಆಯ್ತು, ಚಿಟ್ಕುಲ್ ಬಂದೆ. ಏನ್ ಬ್ಯೂಟಿಫುಲ್ ಪ್ಲೇಸ್. ಓ ಮೈ ಗಾಡ್, ಸೀರಿಯಸ್ಲಿ ಇಟ್ ವಾಸ್ ಆಲ್ ವರ್ತ್ ಇಟ್. ಲುಕ್ ಅಟ್ ದ ವ್ಯೂ ಮ್ಯಾನ್. ಈ ತರ ಎಲ್ಲೂ ನೋಡಿದ್ದಿಲ್ಲ. ಸೋನ್ಮಾರ್ಗ್ ಮಟ್ಟಿಗೆ ಹಿಂಗೈತೆ, ಬಟ್ ಚಿಟ್ಕುಲ್ ಲಾಸ್ಟ್ ವಿಲೇಜ್, ಒನ್ ಆಫ್ ದ ಲಾಸ್ಟ್ ವಿಲೇಜ್. ಟಿಬೆ ನೇಪಾಲ್, ಸಾರಿ, ಚೈನಾ ಆಕ್ಯುಪೈಡ್ ಟಿಬೇಟ್ ಅದು ಆ ಕಡೆ ಆ ರೀಜನ್ದಾಗ ದಿಸ್ ವಾಸ್ ದ ಲಾಸ್ಟ್ ವಿಲೇಜ್. ಇಲ್ಲೂ ಭಾಳ ಟೂರಿಸ್ಟ್ ಅದಾರ, ಎಲ್ಲ ಹೋಮ್ ಸ್ಟೇಸ್ ಭಾಳ ಅದಾವ. ಇಲ್ಲೂ ಎಲ್ಲ ನೋಡ್ರಿ ವುಡನ್, ಇಲ್ಲ ಹಳೆ ಕಾಲದ್ದು. ವಾವ್, ಟೈಮ್ 8:45 ಆಗಿತ್ತು. ಆಯ್ತು, ಬಂದು ಮುಟ್ಟಿದೆ ಇಲ್ಲೇ ಚೆಕ್ ಪಾಯಿಂಟ್. ಇದು ಲಾಸ್ಟ್ ಪ್ರೊಹಿಬಿಟೆಡ್ ಏರಿಯಾ, ನೋ ಎಂಟ್ರಿ ವಿತೌಟ್ ಪರ್ಮಿಷನ್ ಆಫ್ ITPB. ಸೆಕೆಂಡ್ ಬೆಟಾಲಿಯನ್ ನಾಥ್ ಶೆಟ್ಟಿ ಪೋಸ್ಟ್, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್. ಓ, ITBP. ಓಕೆ, ಇಂಡಿಯಾಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ವಾವ್, ಇಲ್ಲಂದ್ರೆ ಸ್ವಲ್ಪ ಹೊತ್ತು ಕುಂತು ವಾಪಸ್ ಹೊರಟ್ಬಿಡುತ್ತೆ. ಆಲ್ ರೈಟ್, ಸಾಂಗ್ಲಾ ಬಂದಿದ್ದೆ 12:30 ಆಯ್ತು. 3 ತಾಸು ತಕ ಹೋಗಿ ಬಂದೆ ಚಿಟ್ಕುಲ್. ಈಗೆಲ್ಲ ಲಗೇಜು ಎಲ್ಲ ಮೌಂಟ್ ಮಾಡೇನ, ಹೊರಡೋಣ. ಇದು ಹಾಸ್ಟೆಲ್ ಪ್ರಾಪರ್ಟಿ, ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟಿ. ಈಗ ಟೈಮ್ ಎಷ್ಟಾಗೈತೆ, 1:38. ಇದು ಸಾಂಗ್ಲಾದಿಂದ ಸ್ವಲ್ಪ ಹೊರಗೆ ಬರ್ಬೇಕ. ಸಣ್ಣ ಊರು ಇದು, ಅಲ್ಲ 500 ಮೀಟರ್ಸ್ ಎಷ್ಟಾಯ್ತಿದು. ಸ್ವಲ್ಪ ಜಾಕೆಟ್ ಹಾಕೋ. ಇದು ಇನ್ನೊಂದು ರೈನ್ ಗೇರ್ ಹಾಕೊಂಡನಲ್ಲ, ಸೊ ಇದು ಬರೇ ಮಳಿಗಲ್ಲ, ಥಂಡಿಗೂ ಬಹಳ ಹೆಲ್ಪ್ ಆಕೈತೆ. ಸೊ ಅದೊಂದು ಚಲೋ, ಎರಡು ಅಡ್ವಾಂಟೇಜ್.
ಇಲ್ಲಿ ಸ್ವಲ್ಪ ತಂಪ ಐತೆ, 20 ಡಿಗ್ರೀಸ್ ಐತೆ. ಅಲ್ಲಿ 15 ಡಿಗ್ರಿ ಇತ್ತು ಚಿಟ್ಕುಲ್ದಾಗ. ಏನ್ ಮಸ್ತ್ ಪ್ಲೇಸ್. ಆಲ್ ರೈಟ್. ಸೊ ಈಗ ಕಲ್ಪಾಗ ಹೋಗ್ಬೇಕು. ಇಲ್ಲಿಂದ 47 ಕಿಲೋಮೀಟರ್ ಆಯ್ತು. 1.5 ತಾಸು ತೋರ್ಸಾಕತ್ತ. ರೋಡ್ ಒಂದ್ 18 ಕಿಲೋಮೀಟರ್ ಅಂತೂ ಭಾಳ ಗಬ್ಬ ಐತಿ, ಹೊಲಸೈತೆ. ಆ ಹಾ ಸೊ ಈಗ ಕಲ್ಪ ಎಷ್ಟ ಒಂದ್ ಅಂದ್ರ ಬ್ರೇಕ್, ಒಂದು ಊಟ ಏನ್ ಮಾಡಿಲ್ಲ ಇಲ್ಲೇ. ಮುಂದೆ ಎಲ್ಲಾದ್ರೂ ಮಾಡ್ತೇನೆ. 2:40, 2:40. ನಾನು ಹೇಳಾಗ್ತಿದ್ದಲ್ಲ, ಆಫ್ ರೋಡಿಂಗ್ 18 ಕಿಲೋಮೀಟರ್ ಹಿಂಗ ಐತ್ ರೋಡ್, ಏನೂ ಇಲ್ಲ. ಆಯ್. ಆಮೇಲೆ ಇಲ್ಲೇ ಗುಡ್ಡ ಒಳಗ ರೋಡ್ ಮಾಡ್ಯಾರ ಫುಲ್. ಮರಳಲ್ಲಿ ಹೋಗೋದು ಬೇಡಪ್ಪ, ಗಾಡಿ ಜಾರ್ತದ. ಈಗ ಎಲ್ಲದ ಅಂದ್ರ ಆ ಕರ್ಚಮ್ ಬ್ರಿಡ್ಜ್ ಮೇಲೆ ನಿಂತ. ಇಲ್ಲಿ ನೋಡ್ರಿ ನೀರ್ ಎಷ್ಟು ಜೋರ್ ಹರಕತ್, ಗಾಳಿ ಅಂತೂ ನನ್ ಗಾಡಿ ಅಳಗನಾಗತ್ತ. ಬ್ರಿಡ್ಜ್ ಮೇಲೆ ನಿಂತೇನ. ಇಲ್ಲಿ ಈ ಕಡೆ ಕರ್ಚಮ್ ಡ್ಯಾಮ್ ಇರುದು. ಸೊ ಇದ್ರ ಹಿಂದ ಬಾಸ್ಪಾ ಮತ್ತ ಇದು ಏನ ಸಟ್ಲಜ್ ರಿವರ್ ಆ ಕೂಡಿ ಈ ಕಡೆ ಮತ್ತೆ ಸಟ್ಲಜ್ ರಿವರ್ ಆಗ್ತೈತಿ. ಇಲ್ಲಿ ಕರ್ಚಮ್ ಡ್ಯಾಮ್ ಐತೆ. ಇಲ್ಲಿ ನಾವು ರೈಟ್ ಹೋಗ್ಬೇಕು. ಇಲ್ಲ ಹೈಡ್ರೋ ಪವರ್ ಪ್ಲಾಂಟ್ ಐತು. ಹಾ ಸೊ ಇದ ರೂಟ್ ಕಲ್ಪಾಕ್ ಹೋಗುದು. ಎಷ್ಟು ಗಾಳಿ ಯಪ್ಪ. ಈಗ ಟೈಮ್ ಬಂದ್ಬಿಟ್ಟೆ 2:25. ಇನ್ನು 29 ಕಿಲೋಮೀಟರ್ ಐತೆ. 50 ಮಿನಿಟ್ ಹೋಗ್ತರ್ತೈತಿ. ನಡು ಒಂದು ಊಟಕ್ಕೆ ನಿಲ್ಲಿಸ್ತೇನೆ. ಆ ಈಗ ರೋಡ್ ಚಲೋ ಐತಪ್ಪ, ಸಾಕಾಗ ಆಫ್ ರೋಡ್ ಮಾಡಿ. ಮೊಣಕಾಲು ಕೈಯು ಎಷ್ಟು ನುಸಾಗತ್ತಾವ ಅಂದ್ರ. ಎಕ್ಸಾಕ್ಟ್ಲಿ. ಈಗ ನಾವ್ ಇಲ್ಲಿ ಸೀದಾ ಹೊಂಟೆಲ್ಲ, ರೈಟ್ ಸೈಡ್ ಒಂದು ರೋಡ್ ಐತಲ್ಲ, ಆ ಕಡೆಯಿಂದ ಬಾಸ್ಪಾ ರಿವರ್, ಇದು ಸತ್ಲಜ್. ಇಲ್ಲ ಎಕ್ಸಾಕ್ಟ್ಲಿ ಕಾನ್ಫ್ಲೂಯೆನ್ಸ್ ಆಕೈತಿ. ರೋಡ್ ಮಾತ್ರ ಮಸ್ತ್ ಐತೆ. ಇಲ್ಲೇ ಡ್ಯಾಮ್, ಪವರ್ ಪ್ಲಾಂಟ್ ಏನ್ ಬರ್ದಾರು. ಬಾಸ್ಪಾ HEPS ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್.
someone I could call the one. You gon' be my only, only. I can see that you were watching. I'ma make you fall in love. Just sit back and watch me work, 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 daddy. Watch me while I work, work, work. Yeah, now let me do my work, 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 daddy. Watch me while I work, 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 daddy. Tell me that you want it. Ever when ಆಯ್ತು ಸ್ವಲ್ಪ ಎಂಟ್ರ್ ಆದೆ. ಇಲ್ಲೂ ಹಾಸ್ಟೆಲ್ ಐತ, ಅಲ್ಲೇ ರೂಮ್ ನೋಡಕ್ ಕೊಟ್ಟೇನು. ಟೈಮ್ ಬಂದ್ಬಿಟ್ಟು 3:26, ಆಲ್ಮೋಸ್ಟ್ 1 hour 50 minutes. ಇಲ್ಲಿ ನಡು ರೆಕಾಂಗ್ ಪ್ಯೋ ಅಂತ ಒಂದು ಊರ್ ಐತಪ್ಪ. ಅಲ್ಲೇ ನಾನ್ ಲೊಕೇಶನ್ ಮ್ಯಾಪ್ಸ್ದಾಗ ಇದು ಏನೋ ಬೈಕ್ ಹಾಕಿದ್ದೆ. ಅದ್ ನೋಡಿದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಅವ್ರದ್ದು ಬಿಲ್ಡಿಂಗ್ ಐತೆ. ಆದ್ರೂ ಗೇಟ್ ಒಳಗಿಂದ ಹೋಗಕ್ ತೋರ್ಸಾಕತ್ ಬಡಿ. ಮತ್ತ ಎಕ್ಸಿಟ್ ಮಾಡಿ ಕಾರ್ ಹಾಕೊಂಡ್ ಬಂದೆ. ಆ, ಇನ್ನು ಇಲ್ಲೇ 1 kilometer ಆಯ್ತು. ಅಯ್ಯೋ ಇಲ್ಲೆಲ್ಲ ಜಾಮ್ ಆಯ್ತು. ಹೋಗೋಣ ಕಟ್ಟಲ್ಲ ತಡಿ. ಓ ಇಲ್ಲಿತ್ತ रूट है इधर. ಇಲ್ದು ಹೆಂಗ್ ಎಲ್ಲೈತಿದು? ಹೂ ಮತ್ತು ತಡಿ ಕಾರ್ ಹಾಕಿ ಮಾಡ್ಬೇಕು. ಅವ ಲೈವ್ ಲೊಕೇಶನ್ ಕಳಿಸ್ತಾನ. ಎಲ್ಲಿಂದ ಹೋಗ್ಬೇಕು? ಈ ಕಡೆ ಕೆಳಗ. ಓಕೆ, ಕೆಳಗಿಂದ ಹೋಗ್ಬೇಕು. ಈ ಕಡೆ ಟರ್ನ್ ಹಾಕ್ಬೇಕು. ಸೊ ನಾನು ನಿಮ್ಗೆ ರೂಮ್ ಚೆಕ್ ಇನ್ ಆದ್ಮೇಲೆ ಸಿಗ್ತೇನೆ. ಆಯ್ತು, ಬಂದು ಮುಟ್ಟಿದ್ದು ಇಲ್ಲಿ ಹಾಸ್ಟೆಲ್. ಇದು ನಂದು ರೂಮು. ಇದು ನೋಡಿದ್ರೆ ಬಾಲ್ಕನಿ. ಇಲ್ಲಿ ನೋಡ್ರಿ, ಅಯ್ಯೋ ಹೆಂಗೈತೆ, ಮಸ್ತ್ ಆಗೈತಲ್ಲ. ಇಲ್ಲೇ ಸೀಟಿಂಗ್ ಏರಿಯಾ, ಗೇಮ್ಸ್ ಎಲ್ಲ ಅದಾವ. ಸ್ನೂಕರು, ಫೋಸ್ಬಾಲ್, ಕ್ಯಾರಮ್, ಬುಕ್ಸ್. ಸೊ ಮಸ್ತ್ ಪ್ಲೇಸ್ ಐತೆ. ಆಲ್ ರೈಟ್, ಸೊ ಇಲ್ಲಿಗ ಇವತ್ತು ಮುಗಿಸ್ತೇನೆ. ನಾನು ಹಂಗೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇಲ್ಲಿ ಅಡ್ಡಾಡ್ತೇನೆ. ಏನಾರು ನೋಡುವಂಥದ್ದು ಇತ್ತಂದ್ರೆ ಇದು ಆದ್ಕೂಳೆ ಆ್ಯಡ್ ಮಾಡ್ತೇನೆ. ಇಲ್ಲಾಂದ್ರೆ ಇಲ್ಲಿಗ ಮುಗಿಸೋನು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಯ್ತು. ಸೊ ಥ್ಯಾಂಕ್ ಯು. ಸಿ ಯು.